ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದರು. ರಾಜ್ಯಪಾಲರು ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಅದನ್ನ ವಾಪಸ್ ಪಡೆಯುವಂತೆ ಅರ್ಜಿ ಸಲ್ಲಿಸಿದರು. ಅದರ ವಿಚಾರಣೆ ಈಗ ಮತ್ತೊಮ್ಮೆ ಆರಂಭವಾಗಿದೆ. 2 ದಿನದ ಹಿಂದೆ ವಿಚಾರಣೆ ಆಗಿತ್ತು. ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿದ್ರು. 2 ಸಲ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ವಾದ ಮಂಡನೆ ಹೈಕೋರ್ಟ್ನಲ್ಲಿ ಮುಗಿದು ಹೋಗಿದೆ. ಆದರೆ ಇವತ್ತು ಪ್ರತಿವಾದಿಗಳು ಅಂದ್ರೆ ಯಾರು ಆರೋಪಿಸ್ತಾ ಇದ್ದಾರಲ್ಲ, ರಾಜ್ಯಪಾಲರ ಪರವಾಗಿ ಮತ್ತು ಈ ಆರ್ಟಿಐ ಕಾರ್ಯಕರ್ತರ ಪರವಾಗಿ ವಾದ ಮಂಡನೆ ಆಗ್ತಾ ಇದೆ. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ಏನೇನಾಗ್ತಾ ಇದೆ ಕೋರ್ಟ್ನಲ್ಲಿ ಅನ್ನುವಂತಹ ಹೈಲೈಟ್ಸ್ ನೀವು ನೋಡ್ತಾ ಇದ್ದೀರಾ. ನಮ್ಮ ಸ್ಕ್ರೀನ್ ನಲ್ಲಿ 2 ಭಾಗವನ್ನ ಗಮನಿಸ್ತಾ ಇರೋದು ನೀವು. ಒಂದು, ತುಷಾರ್ ಮೆಹ್ತಾ ಅವರ ವಾದ ಹೇಗಿದೆ ಅನ್ನೋದು. ಮತ್ತೊಂದು, ಆ ದೃಶ್ಯ ವಿಜುವಲ್ ಅನ್ನ ಏನು ಗಮನಿಸ್ತಾ ಇದ್ದೀರಲ್ಲ, ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ಮತ್ತೊಮ್ಮೆ ಹೋರಾಟವನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯ ಅದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಬೇರೆ ಬೇರೆ ಫ್ಲೆಕ್ ಕಾರ್ಡ್ಗಳನ್ನ ಹಿಡಿದು ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿಯನ್ನ ಗಮನಿಸ್ತಾ ಇದ್ದೀರಿ. ಓಕೆ, ಈಗ ಮತ್ತೆ ಕೋರ್ಟಿಗೆ ವಾಪಸ್ ಹೋಗೋಣ. ಹೈಕೋರ್ಟ್ ಅಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರ ಪರ ಹಿರಿಯ ಅಡ್ವೊಕೇಟ್ ರವಿವರ್ಮ ಕುಮಾರ್ ಅವರು ವಾದ ಮಾಡಿದ್ರು. ಟಿಜೆ ಅಬ್ರಹಾಂ ಸಲ್ಲಿಸಿದ್ದ ಅರ್ಜಿಯಲ್ಲಿ ಲೋಪಗಳಿದೆ ಅನ್ನೋದನ್ನ ಅವರು ವಿವರಿಸಿದ್ರು. ಅವರು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನುಮತಿಯನ್ನ ಕೇಳಿದ್ದಾರೆ. ಆದರೆ ಇದು ಆರ್ಟಿಕಲ್ 20ರ ಉಲ್ಲಂಘನೆ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಈ ಕೃತ್ಯ ನಡೆದಿದೆ ಅಂತ ಹೇಳಲಾಗಿರುವ ಸಂದರ್ಭದಲ್ಲಿ BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಇನ್ನೂ ಇರಲಿಲ್ಲ. ಆಗ IPC ಸೆಕ್ಷನ್ಗಳು ಮಾತ್ರ ಇದ್ದಿದ್ದು. ಇದು ಪ್ರಾಸ್ಪೆಕ್ಟಿವ್ಗೆ ಮಾತ್ರ ಅಪ್ಲೈ ಆಗಲಿದೆ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ನೇರವಾಗಿ ಇಲ್ಲ. ಸಿಎಂ ಪತ್ನಿ ಮತ್ತು ಭಾಮೈದನ ಮೇಲೆ ಆರೋಪ ಕೇಳಿ ಬಂದಿರೋದು. ಇಲ್ಲಿ ಸಿಎಂ ವಿರುದ್ಧ ಯಾವುದೇ ಆರೋಪಗಳು ಇಲ್ಲ, ಯಾವುದೇ ರೀತಿಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದು ಇಲ್ಲ. ಅವರು ಯಾವುದೇ ಆದೇಶವನ್ನು ಸಹ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿಲ್ಲ ಅನ್ನೋದು ರವಿವರ್ಮ ಕುಮಾರ್ ಅವರ ವಾದ ಮಂಡನೆ ಆಯಿತು. ಅದಾದ ನಂತರ ಈಗ ಮತ್ತೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನ ಆರಂಭಿಸಿದ್ದಾರೆ ರಾಜ್ಯಪಾಲರ ಪರವಾಗಿ. ಸೆಕ್ಷನ್ 17A ಮತ್ತು 19 ಅನುಮತಿಯಲ್ಲಿ ಅನೇಕ ವ್ಯತ್ಯಾಸಗಳು ಇವೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಲಲಿತಾ ಕುಮಾರಿ ಕೇಸ್ನಲ್ಲಿರುವಂತಹ ಅಂಶಗಳನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ಗವರ್ನರ್ ಓರ್ವ ಜಡ್ಜ್ ಅಲ್ಲ, ಅವರು ಏನಾಗಿದೆ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅವರು ಕೊಟ್ಟ ದೂರಿನಲ್ಲಿ ಕಾಗ್ನಿಸೆನ್ಸ್ ಇದ್ದರೆ ಅನುಮತಿಯನ್ನ ನೀಡಬಹುದು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು. ಪ್ರಕರಣದಲ್ಲಿ ಗವರ್ನರ್ ವಿವೇಚನೆಯನ್ನ ಬಳಸಿಯೇ ಅನುಮತಿಯನ್ನ ಕೊಟ್ಟಿದ್ದಾರೆ. ಗವರ್ನರ್ ಇಲ್ಲಿ ವಿವೇಚನೆಯನ್ನ ಬಳಸಿಲ್ಲ. ಗವರ್ನರ್ ಇಲ್ಲಿ ಬೇರೆ ಬೇರೆ ಪ್ರಕರಣಗಳಿದ್ರೂ ಕೂಡ ಈ ಪ್ರಕರಣಕ್ಕೆ ಮಾತ್ರ ಅವರು ಒತ್ತು ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇತ್ತು. ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇತ್ತು. ಆದ್ರೆ ಅದೆಲ್ಲವನ್ನು ತುಷಾರ್ ಮೆಹ್ತಾ ಅವರು ಇಲ್ಲಿ ತಳ್ಳಿ ಹಾಕ್ತಾ ಇದ್ದಾರೆ ತಮ್ಮ ಪ್ರತಿವಾದದ ಮೂಲಕ. ಅಂದ್ರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ವಿವೇಚನೆಯನ್ನ ಬಳಸಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಗವರ್ನರ್ ತನ್ನ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದು ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಗವರ್ನರ್ ಪ್ರಾಥಮಿಕವಾಗಿ ಪ್ರಕರಣವನ್ನೇ ನೋಡಬೇಕು, ಅದನ್ನ ಅವರು ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದವಾಗಿದೆ. 17A ಅನುಮತಿ ನೀಡುವಾಗ ಅವರು ಕಾರಣಗಳನ್ನ ಆದೇಶದಲ್ಲಿ ನಮೂದಿಸಬೇಕಾಗಿಲ್ಲ. ಅವರಿಗೆ ಅದರಲ್ಲಿ ಕಾಗ್ನಿಸೆನ್ಸ್ ಕಾಣಿಸಿದ್ದರೆ ಅದನ್ನ ಅವರು ನೀಡಬಹುದು. ಅದರಲ್ಲಿ ಏನೋ ಲೋಪ ಇದೆ, ಏನೋ ಆಗಿದೆ ಅನ್ನೋದು ಅವ್ರಿಗೇನಾದ್ರೂ ಕಂಡು ಬಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬಹುದು. ಅವರಿಗೆ ಆ ಹಕ್ಕಿದೆ, ಅವರಿಗೆ ಆ ರೈಟ್ಸ್ ಇದೆ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದವಾಗಿದೆ. ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ತುಷಾರ್ ಮೆಹ್ತಾ ಅವರ ವಾದವನ್ನ ಕಂಟಿನ್ಯೂ ಮಾಡೋಣ. ಆದರೆ ಸದ್ಯದ ಲೈವ್ ದೃಶ್ಯ ವಿಧಾನಸೌಧದಿಂದ ನೀವು ಗಮನಿಸ್ತಾ ಇರೋದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಕಾಂಗ್ರೆಸ್ನ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಡೆಯನ್ನ ವಿರೋಧಿಸಿ. ಈ ಇವತ್ತಿನ ಪ್ರತಿಭಟನೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಕೂಡ ಭಾಗಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದ ಎಲ್ಲಾ ಶಾಸಕರು, ಎಲ್ಲ MLC, ಎಲ್ಲ ಸಂಸದರು
ಎಲ್ಲ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಬೇಕು, ಈ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಲೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದರ ಮೇರೆಗೆ ಅಪಾರ ಸಂಖ್ಯೆಯಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ನಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಆಗ್ತಾ ಇರುವಂತಹ ಇವತ್ತಿನ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿರೋದನ್ನ ರಾಜ್ಯಪಾಲರ ವಿರುದ್ಧ, ಬಿಜೆಪಿ ವಿರುದ್ಧ, ಕೇಂದ್ರ ಬಿಜೆಪಿಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇರುವಂತಹ ಲೈವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನು ವಿಧಾನಸೌಧದಿಂದ ರಾಜಭವನಕ್ಕೆ ಮತ್ತೆ ಕಾಲ್ನಡಿಗೆ ಮೂಲಕ ಜಾಥಾವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಮಾಡಲಿದ್ದಾರೆ. ರಾಜ್ಯಪಾಲರ ವಿರುದ್ಧ ಬೇರೆ ಬೇರೆ ಫ್ಲೆಕ್ಕಾರ್ಡ್ಗಳನ್ನ ಹಿಡಿದು ಇವರು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಇಷ್ಟೊತ್ತು ಬೇರೆ ಬೇರೆ ಶಾಸಕರು, ನಾಯಕರು, ಸಂಸದರು ಎಲ್ಲೂ ಕೂಡ ಜಮಾಯಿಸ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಪ್ರೊಟೆಸ್ಟ್ ನಲ್ಲಿ ಸದ್ಯಕ್ಕೆ ಭಾಗಿಯಾಗಿದ್ದಾರೆ. ಇದು ವಿಧಾನಸೌಧದಲ್ಲಿ ಆಗ್ತಾ ಇರುವಂತಹ ಪ್ರೊಟೆಸ್ಟ್ ನ ಡೀಟೇಲ್ಸ್. ಓಕೆ, ಈಗ ಮತ್ತೆ ಹೈಕೋರ್ಟ್ ನಲ್ಲಿ ತುಷಾರ್ ಮೆಹ್ತಾ ಅವರ ವಾದ ಹೇಗಾಗ್ತಿದೆ ಅಂತ ನೋಡ್ತಾ ಹೋಗೋಣ. ಗವರ್ನರ್ 17A ಮತ್ತು ಐಪಿಸಿ ಆರೋಪ ಇದ್ದಾಗ ಗವರ್ನರ್ ಅದರಲ್ಲಿ ಏನು ಇದೆ ಅಂತ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ದೂರಿನಲ್ಲಿ ಕೊಟ್ಟಿರುವ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮಾತ್ರ ಸಾಧ್ಯ ಅನ್ನೋದು ತುಷಾರ್ ಮೆಹ್ತಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಟಿ.ಜೆ. ಅಬ್ರಹಾಂ ಆಗಿರಬಹುದು, ಸ್ನೇಹಮಯಿ ಕೃಷ್ಣ ಆಗಿರಬಹುದು, ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ದೂರಿನಲ್ಲಿ ಏನೆಲ್ಲ ಪಾಯಿಂಟ್ಸ್ ಗಳನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಇಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಸೊ ಅದನ್ನ ಅವರು ಪರಿಶೀಲಿಸಿ ವಿತ್ ಡಾಕ್ಯುಮೆಂಟ್ಸ್ ಅನ್ನ ದೂರು ಕೊಟ್ಟಿರೋದು. ಇಲ್ಲಿ ಸಿದ್ದರಾಮಯ್ಯ ಅವರು ಪ್ರಭಾವ ಬೀರಿದ್ದಾರೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಸಹಿತ, ದಾಖಲೆಗಳ ಸಹಿತ ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಆ ದಾಖಲೆಗಳನ್ನ ಆಧರಿಸಿ, ಆ ದಾಖಲೆಗಳನ್ನ ಪರಿಶೀಲಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು. ಇನ್ನುಳಿದ ಅಂಶಗಳು ತನಿಖೆಯಲ್ಲಿ ಪತ್ತೆಯಾಗಲಿವೆ. ಹೌದು, ತನಿಖೆಯಲ್ಲಿ ಆ ಆರೋಪ ಸಾಬೀತಾಗಬಹುದು, ಸಾಬೀತಾಗದೇ ಇರಬಹುದು ಅನ್ನೋದು ಇಲ್ಲಿ ಜಡ್ಜ್ ಅಭಿಪ್ರಾಯ ಆಗಿದೆ. ಹೌದು, ಚಾರ್ಜ್ ಶೀಟ್ ಹಾಕುವಾಗ ಅಂಶಗಳ ಉಲ್ಲೇಖವನ್ನ ಮಾಡಲಾಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡುವ ಸಂದರ್ಭದಲ್ಲಿ 17A ಮೊದಲೇ ಪಡೆಯಬೇಕಿಲ್ಲ ಅಂತ ಅವ್ರು ಹೇಳಿದ್ರು. ಅವರ ಪತ್ನಿಯ ವಿರುದ್ಧ ಆರೋಪ ಇದೆ, ಇವರ ವಿರುದ್ಧ ಆರೋಪ ಇಲ್ಲ ಅಂತ ಅವ್ರು ಹೇಳಿದ್ರು. ಹಾಗಿದ್ರೆ 17A ಅವಶ್ಯಕತೆ ಇಲ್ಲ ಅಂತ ತುಷಾರ್ ಮೆಹ್ತಾ ಇಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೇರವಾಗಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಬಹುದಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ತುಷಾರ್ ಮೆಹ್ತಾ. ಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನೀಡಿದ್ದಾರೆ ತುಷಾರ್ ಮೆಹ್ತಾ ಅವರು. ಸಿಂಘ್ವಿ ಮಾಡಿದ ವಾದ ಅವರೇ ಸೋಲಿಸುವ ಇದು ಆತ್ಮಹತ್ಯಾ ವಾದವಾಗಿದೆ ಅನ್ನೋದು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ರಾಜ್ಯಪಾಲರ ಫೈಲ್ ಕೋರ್ಟ್ ನೀಡಿದ ತುಷಾರ್ ಮೆಹ್ತಾ ರಾಜ್ಯಪಾಲರ ಫೈಲ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ತುಷಾರ್ ಮೆಹ್ತಾ ರಾಜ್ಯಪಾಲರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಆ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರ ಆದೇಶವನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ರಾಜ್ಯಪಾಲರು ಏನು ಆದೇಶವನ್ನ ಕೊಟ್ಟಿದ್ದಾರಲ್ಲ ಅದನ್ನ ಇವರು ಓದುವಂತಹ ಕೆಲಸ ಹೈಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ನೋಟ್ನಲ್ಲಿ ಶೋಕಾಸ್ ನೋಟಿಸ್ ವಾಪಸ್ಸು ಪಡೆಯಲಿಕ್ಕೆ ಸಲಹೆಯನ್ನ ಕೊಟ್ಟಿದ್ರು. ಅಲ್ಲದೆ ಅಬ್ರಹಾಂ ಕೊಟ್ಟಿದ್ದ ದೂರನ್ನ ಪರಿಗಣಿಸದೇ ಇರೋದಕ್ಕೆ ಸಲಹೆಯನ್ನ ಈ ಕ್ಯಾಬಿನೆಟ್ನ ಸಚಿವರೆಲ್ಲರೂ ಕೂಡ ನೀಡಿದ್ರು. ಮೊದಲು CS AG ಆಮೇಲೆ ಕ್ಯಾಬಿನೆಟ್ ಮತ್ತು CM ನೋಟ್ ಕಳುಹಿಸಿದ್ದಾರೆ ಅನ್ನೋದನ್ನ ತುಷಾರ್ ಮೆಹ್ತಾ ಅವರು ಓದ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶವನ್ನ ತುಷಾರ್ ಮೆಹ್ತಾ ಅವರು ಕೋರ್ಟ್ನಲ್ಲಿ ಓದುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಉಲ್ಲೇಖ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡೋ ಮೂಲಕ ರಾಜ್ಯಪಾಲರಿಗೆ ಉತ್ತರವನ್ನ ಕೊಟ್ರಲ್ಲ, ಹಾಗಾದ್ರೆ ಆ ಉತ್ತರದಲ್ಲಿ ಕ್ಯಾಬಿನೆಟ್ ನಿಂದ ಬಂದಿರುವಂತಹ ಉತ್ತರದಲ್ಲಿ ಏನೇನಿದೆ ಅನ್ನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಷಾರ್ ಮೆಹ್ತಾ ಅವರು ಓದ್ತಿದ್ದಾರೆ. ಈ ವಾದ ಪ್ರತಿವಾದ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ.